ನೀವ ಒಂದ್ ಗಾರ್ಡನ್ ಒಳಗ್ ಕುಂತಿರ್ತೀರಿ, ನಾಲ್ಕು ಕಡೆ ಫುಲ್ ಪ್ರಶಾಂತವಾದ ವಾತಾವರಣ. ಅಲ್ಲೇ ಕುಂತ ಆ ಗಾರ್ಡನ್ ಅಂದ ಸವಿತಿರ್ತೀರಿ. ಅವಾಗ ಆ ಕಡೆ ಈ ಕಡೆ ನೋಡುವಾಗ ನಿಮಗೊಂದ ಲೈಟ್ ಹೌಸ್ ಕಾಣಿಸ್ತೈತಿ. ಆಲ್ಮೋಸ್ಟ್ 7-8 ಫ್ಲೋರ್ ಇದ್ದಿದ್ದು. ಅವಾಗ ಆ ಲೈಟ್ ಹೌಸ್ ಇಂದ ಜೋರ್ ಶಬ್ದ ಬರ್ತೈತಿ. ಅವಾಗ ಅದ್ರೊಳಗಿಂದ ಒಬ್ಬ ದೈತ್ಯಾಕಾರದ ಸುಮೋ ಪೈಲ್ವಾನ್ ಹೊರಗ್ ಬರ್ತಾನ. ಆ ಪೈಲ್ವಾನ್ ಒಂದ್ ಹಗ್ಗದಿಂದ ಮಾಡಿದ್ದ ಲಂಗೋಟಿ ಬಿಟ್ರೆ ಬೇರೆ ಏನೂ ಹಾಕೊಂಡಿರಂಗಿಲ್ಲ. ಬಂದವನ ಆ ಕಡೆ ಈ ಕಡೆ ನೋಡಿ ಗಾರ್ಡನ್ ತುಂಬಾ ಓಡಾಡಕ್ ಸ್ಟಾರ್ಟ್ ಮಾಡ್ತಾನ. ಅಲ್ಲೇ ಒಂದ್ ಸ್ಟಾಪ್ ವಾಚ್ ಕಾಣಿಸ್ತೈತಿ. ಪೈಲ್ವಾನ್ ಆ ವಾಚ್ ಮ್ಯಾಗ ಕಾಲಿಟ್ಟು ಅಲ್ಲೇ ಹಂಗ ಎಚ್ಚರ ತಪ್ಪಿ ಬಿದ್ದ್ ಬಿಡ್ತಾನ. ಅವಾಗ ಅಲ್ಲೇ ಹತ್ತಿರದಿಂದ ಒಂದು ಗುಲಾಬಿ ಸುವಾಸನೆ ಒಂದ್ ಮೂಗಿಗೆ ಬಡ್ದ ಪೈಲ್ವಾನ್ ಮತ್ ಎದ್ ನಿಂದಿರ್ತಾನ. ಆಮೇಲೆ ಅವ ಅಲ್ಲೇ ಬಾಜು ಇದ್ದ ಒಂದು ವಜ್ರದಿಂದ ಕೂಡಿದ ರೋಡ್ ಹಿಡ್ಕೊಂಡು ಹೋಗ್ತಾನ. ಆ ರಸ್ತೆ ಅವಂಗ ಲೈಫ್ ಲಾಂಗ್ ಖುಷಿ ಕೊಡ್ತೈತಿ. ಹೇಳ್ಬೇಕಂದ್ರ ಇದು ಒಂದು ಟೈಪ್ ಸಣ್ಣ ಮಕ್ಕಳ ಚಂದಮಾಮ ಕತಿಗತಿ ಐತಿ. ಆದ್ರೆ ಇದ್ರೊಳಗೆ ಹೇಳಿರೋ 7 ವಿಷಯ ನಮ್ ಜೀವನದೊಳಗ ಬಹಳ ಮಹತ್ವದ ಪಾಠ ಹೇಳ್ಕೊಡ್ಬೇಕು. ಒಂದು ಗಾರ್ಡನ್ ಚಂದ ಕಾಣ್ಬೇಕಂದ್ರ ಅದಕ್ಕೆ ಚಂದಂಗ್ ಗೊಬ್ಬರ ಹಾಕಿ ಚಲೋ ಗಿಡ ಬೆಳೆಸ್ಬೇಕು. ಕಸ ಕಡ್ಡಿ ಬೀಳಾರ್ದಂಗ ಮೇಂಟೈನ್ ಮಾಡ್ಬೇಕು. ಆ ಗಾರ್ಡನ್ ಒಳಗ ಎಲ್ ಬೇಕಲ್ಲೇ ಕಸ ಕಡ್ಡಿ ಚೆಲ್ಲಿದ್ರಿ ಅಂದ್ರ ಆ ಗಾರ್ಡನ್ ಬಾಳ ಲಘು ಹಾಳಾಗಿ ಹೋಗೈತಿ. ಅಲ್ಲಿ ಈ ಸುಂದರವಾದ ಗಾರ್ಡನ್ ಅಂದ್ರ ನಮ್ಮ ಮನಸ್ಸು. ನಮ್ಮ ಮನಸ್ಸೊಳಗ ನೆಗೆಟಿವ್ ಥಿಂಕಿಂಗ್ ಬಿಟ್ಟು ಅವ್ರವ್ರ ಬಗ್ಗೆ ಅಸಹ್ಯ ಭಾವನೆ ಇಟ್ಕೊಂಡು ಹತಾಶ ಭಾವನೆ ಬಂತು ಅಂತಂದ್ರ ನಮ್ಮ ಮನಸ್ಸಿನ ಗಾರ್ಡನ್ ಯಾವತ್ತೂ ಸ್ವಚ್ಛಾಗಿ ಸುಂದರವಾಗಿರಕ್ ಸಾಧ್ಯನೇ ಇಲ್ಲ. ನೀವು ನಿಮ್ ಮೈಂಡ್ ಒಳಗ ಯಾವ್ದೇ ಟೈಪ್ ನೆಗೆಟಿವಿಟಿಗೆ ಜಾಗ ಕೊಡಬಾರ್ದು. ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಅದ ನಮಗ್ ಮುಂದೆ ಜೀವನದೊಳಗ ಸಕ್ಸಸ್ ಆಗಕ್ ಹೆಲ್ಪ್ ಮಾಡ್ತೈತಿ. ಇನ್ನ ಲೈಟ್ ಹೌಸ್ ಬಗ್ಗೆ ಮಾತಾಡೋದಾದ್ರ ಅದ್ರ ಕೆಲಸ ಹಡಗಿಗೆ ದಾರಿ ತೋರಿಸೋದು. ಯಾವ್ದೇ ಹಡಗ ನೈಟ್ ಟೈಮ್ ಒಳಗ ಓಡಾಡ್ಬೇಕಾದ್ರ ಸ್ವಲ್ಪ ಯಾವ್ದಾರ ಕಲ್ಲಿಗೆ ಇಲ್ಲ ಐಸಿಗೆ ಡ್ಯಾಶ್ ಹೊಡೆಯೋದು ಕಾಮನ್. ಇದನ್ನ ನಾವು ನಮ್ ಜೀವನದೊಳಗು ನೆನ್ಪಿಟ್ಕೋಬೇಕು. ನಾವ್ ಯಾವಾಗ್ಲೂ ಒಂದು ಗುರಿ ಇಟ್ಕೋಬೇಕು. ಅದನ್ನ ಮುಟ್ಟಕ್ ಸರಿ ದಾರಿನೂ ಹಿಡಿಬೇಕು. ಇಲ್ಲೇ ಲೈಟ್ ಹೌಸ್ ತಲೆಯೊಳಗೆ ಇಟ್ಕೊಂಡ ನೀವು ನಿಮ್ಮ ಗುರಿ ಸಾಧಿಸ್ಬೇಕು. ಈ ಕಥೆಯೊಳಗ ಒಬ್ಬ ಸುಮೋ ಪೈಲ್ವಾನ್ ಇದ್ದ. ಅವನ ಬಾಳ ತಾಕತ್ತಿದ್ದವ ಆಗಿದ್ದ. ಯಾವ್ದೇ ಪೈಲ್ವಾನ್ ಹಂಗ ಗಟ್ಟಿಮುಟ್ಟಿ ಇರ್ಬೇಕಂದ್ರ ಕಂಟಿನ್ಯೂ ಎಫರ್ಟ್ ಬೇಕು. ಈ ಪೈಲ್ವಾನ್ಗಳು ದಿನದಿಂದ ದಿನಕ್ಕ ಜಾಸ್ತಿ ಎಫರ್ಟ್ ಹಾಕಿ ಇನ್ನೂ ಇಂಪ್ರೂವ್ ಆಕೊಂತ ಹೋಗ್ತಾರ. ಇದನ್ನ ನಾವು ನಮ್ಮ ಲೈಫ್ ಒಳಗೂ ಫಾಲೋ ಮಾಡ್ಬೇಕು. ನಮ್ಮ ಲೈಫ್ನೊಳಗ ಖುಷಿ ಮತ್ ಸಕ್ಸಸ್ ಬೇಕ್ ಅಂತಂದ್ರ ನಾವು ಡೇ ಟು ಡೇ ಇಂಪ್ರೂವ್ಮೆಂಟ್ ಆಗಬೇಕ. ನೀವು ಅಬ್ಸರ್ವ್ ಮಾಡಿದಂಗ ಆ ಪೈಲ್ವಾನ್ ಒಂದು ಲಂಗೋಟಿನೂ ಹಾಕೊಂಡಿದ್ದ, ಹಗ್ಗದ್ಲೆ ಮಾಡಿದ್ದ. ಈ ಲಂಗೋಟಿ ಏನಾರ ಬೀಸ್ತಂದ್ರ ಮುಗೀತು. ಆಮೇಲೆ ಒಂದು ನಾವು ಆರಾಮ್ಸೆ ಕ್ರಿಟಿಸೈಸ್ ಮಾಡ್ಬೋದು, ಇಲ್ಲ ಹಿಂಗೂ ಅನ್ಬೋದು ಪೈಲ್ವಾನ್ ಕಡೆ ಡಿಸಿಪ್ಲಿನ್ ಇಲ್ಲ ಅಂತ. ಈ ಸ್ಟೋರಿ ಒಳಗ ಲಂಗೋಟಿ ರಿಪ್ರೆಸೆಂಟ್ ಮಾಡೋದು ಅದನ್ನ. ನೀವು ಇಲ್ಲಿ ಗಮನಿಸಬೇಕಾದ ಏನಂದ್ರ ಲಂಗೋಟಿ ಸಣ್ಣ ಸಣ್ಣ ದಾರದಿಂದ ಆಗಿರ್ತೈತಿ. ಈ ದಾರ ನಮ್ಮೊಳಗಿರೋ ಧೈರ್ಯದ ಸಂಕೇತ. ನೀವು ಏನಾರ ಧೈರ್ಯನ ನೀವು ಇಂಪ್ರೂವ್ಮೆಂಟ್ ಸಲುವಾಗಿ ನೀವು ಮಾಡಲೇಬೇಕಾದ ಕೆಲಸದೊಳಗೆ ತೋರಿಸ್ಬೇಕು. ಯಾಕಂದ್ರ ನೀವು ಎಷ್ಟು ಧೈರ್ಯದ್ಲೆ ಮತ್ತು ಕನ್ಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಿರೋ ಅಷ್ಟು ಸ್ಟ್ರಾಂಗ್ ಆಗಿ ಮುಂದೆ ಸಾಗ್ತೀವಿ. ಗುಲಾಬಿ ಹೂವಿನ ಸುವಾಸನೆ ಇದು ಪಾಸಿಟಿವಿಟಿಯ ಸಂಕೇತ. ನಿಮ್ಮ ಜೀವನದೊಳಗ ಯಾವ್ದಾರ ಒಂದು ಟೈಮ್ ಸೋಲ್ ಅನುಭವಿಸಿದ್ರಿ ಅಂತಂದ್ರ ಅವಾಗ ಈ ಪಾಸಿಟಿವ್ ಎನರ್ಜಿ ನಿಮಗ ಒಂದು ಹೊಸ ಲೈಫ್ ಕೊಡ್ತೈತಿ. ಈ ವಿಡಿಯೋ ಒಳಗೆ ಬರೋ ಗುಲಾಬಿ ಹೂ ಮಾಡಿದ್ದ ಅದ ಕೆಲಸ. ನೀವು ಇಷ್ಟು ದಿನ ನೆಗೆಟಿವ್ ಥಿಂಕ್ ಮಾಡತ್ತೀರಿ ಅಂತಂದ್ರ ಡೋಂಟ್ ವರಿ, ಇನ್ಮೇಲೆ ಅದನ್ನ ಪಾಸಿಟಿವ್ ಕಡೆ ತಿರುಗಿಸ್ರಿ. ಹೇಳ್ಬೇಕಂದ್ರ ಗಿಡ ನೆಡಕ್ ಬೆಸ್ಟ್ ಟೈಮ್ ಅಂತಂದ್ರ 20 ವರ್ಷದ ಹಿಂದ. ಅದನ್ನ ಬಿಟ್ರೆ ಈಗ ಅದಕ್ಕ ಈಗ ಆಗ ಹೋಗಿದ್ದನ್ನಂತೂ ನೀವು ಚೇಂಜ್ ಮಾಡಕ್ ಆಗಂಗಿಲ್ಲ. ಆದ್ರೆ ಇನ್ನು ಮುಂದಾದ್ರೂ ಅದನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ರಿ. ಈ ಸ್ಟೋರಿ ಒಳಗೆ ಒಂದು ವಜ್ರದ ರೂಢು ಇತ್ತು. ಈ ವಜ್ರ ಬೇರೆ ಏನೂ ಅಲ್ಲ, ನಮ್ಮ ಜೀವನದೊಳಗೆ ಬರೋ ಸಣ್ಣ ಪುಟ್ಟ ಖುಷಿ. ಆದ್ರೆ ಅವ್ನ ನಾವ್ ಯಾರು ಎಂಜಾಯ್ ಮಾಡಕ್ ಹೋಗಂಗಿಲ್ಲ. ಇದು ನಿಮ್ಮ ಮಗು ಜೋಡಿ ನೀವು ಆಡೋ ಆಟ ಆಗಿರ್ಬೋದು, ನಿಮ್ಮ ಸಂಗಾತಿ ಜೋಡಿ ಕಳೆದ ಕೆಲವು ಸುಂದರ ಕ್ಷಣಗಳಾಗಿರ್ಬೋದು, ಇಲ್ಲ ನಿಮ್ಮ ಯಶಸ್ಸಿಗೆ ನಿಮ್ಮ ಮನೆ ಮಂದಿ ಪಟ್ಟ ಸಂಭ್ರಮ ಇರ್ಬೋದು. ಇದನ್ನೆಲ್ಲ ನೀವು ಖುಷಿಯಿಂದ ಆಚರಣೆ ಮಾಡಬೇಕು ಅಂತಂದ್ರ ನೀವು ವಾಸ್ತವದೊಳಗೆ ಬದುಕುದು ಕಲಿಬೇಕು. ಈ 7 ವಿಷಯಗಳನ್ನ ನಾನ್ ನಿಮ್ಗ ರಾಬಿನ್ ಶರ್ಮಾರ ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಬುಕ್ ಇಂದ ಹೇಳೇನಿ. ನಿಮಗೆ ಇನ್ನೂ ಡೀಟೇಲ್ ಆಗಿ ಏನಾರ ತಿಳ್ಕೋಬೇಕು ಅನ್ಸಿದ್ರ ಈ ಬುಕ್ ಒಂದ್ಸಲ ಓದ್ರಿ. ಹಂಗ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ.
ವಿಡಿಯೋ ಲೈಕ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಇಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮಸ್ಕಾರ.